ಎಲ್ಲರಿಗೂ ನಮಸ್ತೆ. ಸೋಮವಾರದ ಈ ಚಿಕ್ಕ ಮಾಹಿತಿ ನಿಮಗಾಗಿ. ಶಿವನ ಅನುಗ್ರಹ ಪಡೆಯಲು ಸೋಮವಾರ ಈ ಮಂತ್ರಗಳನ್ನು ಪಠಿಸಿ. ಮಂತ್ರಗಳನ್ನು ಜಪಿಸದೆ ಮಾಡಿದ ಪೂಜಾ ಪಾಠಗಳು ಅಪೂರ್ಣವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಪೂಜೆಯಲ್ಲೂ ಆಯಾ ಪೂಜೆಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದು ಮುಖ್ಯವೆಂದು ಹೇಳಲಾಗಿದೆ. ವಿಶೇಷವಾಗಿ ಶಿವಪೂಜೆಯಲ್ಲಿ ಶಿವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬೇಕು. ಇಲ್ಲವಾದರೆ ಶಿವಪೂಜೆಯ ಫಲವು ದೊರಕುವುದು. ಓರ್ವ ವ್ಯಕ್ತಿಗೆ ಶಿವಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಆ ಪೂಜೆಯು ಶಿವಮಂತ್ರವನ್ನು ಪಠಿಸುವ ಮೂಲಕ ಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ. ಅದರಲ್ಲೂ ಸೋಮವಾರದಂದು ಶಿವನನ್ನು ಮಂತ್ರಗಳಿಂದ ಪೂಜಿಸಬೇಕು. ಯಾವೊಬ್ಬ ವ್ಯಕ್ತಿಯು ಸೋಮವಾರದಂದು ಶಿವಪೂಜೆಯನ್ನು ಮಾಡುತ್ತಿದ್ದರೆ ಸೋಮವಾರ ಶಿವಪೂಜೆಯ ಲಾಭವನ್ನು ಪಡೆದುಕೊಳ್ಳಲು, ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಹಾಗೂ ಆ ಮುಕ್ಕಣ್ಣನ ಕೃಪೆಗೆ ಪಾತ್ರರಾಗಲು ಶಿವಮಂತ್ರವನ್ನು ಪಠಿಸಬೇಕು. ಸೋಮವಾರ ಪಠಿಸಬೇಕಾದ ಶಿವಮಂತ್ರ ಯಾವುದು? ಇಂದು ಈ ಮಂತ್ರವನ್ನು ತಪ್ಪದೇ ಪಠಿಸಿ. ಶಿವಪೂಜೆಗೆ ಶಿವನಾಮಾವಳಿ ಮಂತ್ರ. ಶಿವನನ್ನು ಮೆಚ್ಚಿಸಲು ಹಾಗೂ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರತಿ ಸೋಮವಾರದಂದು ಶಿವಪೂಜೆ ಸಮಯದಲ್ಲಿ ಶಿವನ ಈ ನಾಮಾವಳಿಯನ್ನು ಪಠಿಸಬೇಕು. ಶಿವನಾಮಾವಳಿಯನ್ನು ದಿನದ ಯಾವುದೇ ಸಮಯದಲ್ಲಿ ಬೇಕಾದರೂ 108 ಬಾರಿ ಜಪಿಸಬೇಕು. ಸಂಪೂರ್ಣ 1 ತಿಂಗಳು ಕಾಲ ಬೆಳಗ್ಗೆ ಮತ್ತು ಸಂಜೆ 108 ಬಾರಿ ಶಿವನ ನಾಮಾವಳಿಯನ್ನು ಪಠಿಸುವುದು ಉತ್ತಮ. ಶಿವನನ್ನು ಪೂಜಿಸಿದ ನಂತರ ಈ ನಾಮಾವಳಿ ಮಂತ್ರವನ್ನು ಜಪಿಸುವುದರಿಂದ ಶಿವನನ್ನು ಸರಳವಾಗಿ ಸಂತೋಷಗೊಳಿಸಬಹುದು. ಶಿವನಾಮಾವಳಿ ಮಂತ್ರ 1. ಶ್ರೀ ಶಿವಾಯ ನಮಃ, ಶ್ರೀ ಶಂಕರಾಯ ನಮಃ, ಶ್ರೀ ಮಹೇಶ್ವರಾಯ ನಮಃ, ಶ್ರೀ ಸಾಂಬ ಸದಾಶಿವಾಯ ನಮಃ, ಶ್ರೀ ರುದ್ರಾಯ ನಮಃ, ಓಂ ಪಾರ್ವತಿ ಪತಯೇ ನಮಃ, ಓಂ ನಮೋ ನೀಲಕಂಠಾಯ ನಮಃ. ಶಿವ ನಮಸ್ಕಾರ ಮಂತ್ರ. ಸೋಮವಾರದಂದು ಶಿವನನ್ನು ಪೂಜಿಸುವ ಮುನ್ನ ಈ ಶಿವ ನಮಸ್ಕಾರ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಜಪಿಸುವಾಗ ಭಗವಾನ್ ಶಿವನನ್ನು ಧ್ಯಾನಿಸಬೇಕು. ಶಿವ ನಮಸ್ಕಾರ ಮಂತ್ರ ಹೀಗಿದೆ: ನಮಃ ಶಂಭವಾಯ ಚ, ಮಯೋಭವಾಯ ಚ ನಮಃ, ಶಂಕರಾಯ ಚ, ವಯಸ್ಕರಾಯ ಚ ನಮಃ, ಶಿವಾಯ ಚ, ಶಿವತರಾಯ ಚ, ಈಶಾನಂ ಸರ್ವವಿದ್ಯಾನಾಮೀಶ್ವರಂ ಸರ್ವಭೂತಾನಾಂ, ಬ್ರಹ್ಮಾಧಿಪತಿ ಬ್ರಹ್ಮ ನೋದ ಪತಿ ಬ್ರಹ್ಮ, ಶಿವೋ ಮೇ ಅಸ್ತು ಸದಾಶಿವೋಂ. ಸೋಮವಾರದಂದು ಶಿವನನ್ನು ಪೂಜಿಸುವಾಗ ಈ ಮೇಲಿನ ಮಂತ್ರವನ್ನು ಪಠಿಸಬೇಕು. ಇದರಿಂದ ಶಿವನ ಕೃಪೆಯನ್ನು ಪಡೆದುಕೊಳ್ಳಬಹುದು. ಜೀವನದಲ್ಲಿ ಯಶಸ್ಸನ್ನು ಕೂಡ ಸಾಧಿಸಬಹುದು. ಎಲ್ಲರಿಗೂ ಶುಭವಾಗಲಿ.